ಇನ್ನೊಬ್ರು ಭಾವನೆಗಳ ಜೊತೆ ಯಾಕೆ ಆಟ ಆಡ್ತಾ ಇದ್ದೀರಾ? ಇಷ್ಟು ಹೇಳಿ ನಂಗೆ. ಯಾಕಪ್ಪ ಅಂತ ಹೇಳಿದ್ರೆ, ಸೊ ನಿಮ್ಗೊಂದು ಸಪೋರ್ಟ್ ಮಾಡ್ತಿದ್ದಾರೆ, ನಿಮ್ಗೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ, ಮಾಡಿದ್ರು ಅಂತ ಹೇಳಿದ್ರೆ ಅವರು ಪ್ರಾಮಾಣಿಕವಾಗಿ ಮಾಡ್ತಾರೆ. ಅದು ಬಿಟ್ಟು ನೀವು ಹಿಂದೆ ಮಾತಾಡೋದು, ಮುಂದೆ ಮಾತಾಡೋದು ಬಿಟ್ಬಿಡಿ. ನಿಮ್ಗೆ ಅವ್ರ ಕಡೆಯಿಂದ ಹೆಲ್ಪ್ ಆಗಿದೆನಾ? ಓಕೆ. ಅವ್ರ ಅವಶ್ಯಕತೆ ನಿಮಗ್ ಬೇಡ್ವಾ? ಬಿಟ್ಬಿಡಿ. ಅವ್ರ ಅವಶ್ಯಕತೆ ನಿಮಗ್ ಬೇಡ್ವಾ? ಬಿಟ್ಬಿಡಿ ಅವ್ರನ್ನ. ಅವ್ರ ಸವಾಸಕ್ಕೆ ಹೋಗ್ಬಿಡಿ. ಹಿಂದೆ ಮಾತಾಡೋದು, ಮುಂದೆ ಮಾತಾಡೋದು ಮಾಡಕ್ ಹೋಗ್ಬಿಡಿ. ನಂಗೆ ನೋಡಿ ಖಂಡಿತ ಜಗಳ ಮಾಡಕ್ ಇಷ್ಟ ಇಲ್ಲ. ನನ್ನ ಉದ್ದೇಶನೇ ಬೇರೆ. ವೈತಿಲಿ ಜರ್ನಿ ನಾನು ಒಳ್ಳೆ ರೀತಿಲಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೆ ರೀತಿ ಫ್ರೆಂಡ್ಸ್ ಸಂಪಾದನೆ ಮಾಡ್ಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ ಅಲ್ಲಿ ಇದೆ. ಸೊ ಅದನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ನೀವ್ ಎಷ್ಟೇ ಹಾಳು ಮಾಡಕ್ ಹೋದ್ರು ನಾನು ಏನು ಮಾಡಲ್ಲ. ಓಕೆನಾ? ಮೇಲೆ ದೇವ್ರೊಬ್ನಿದಾನೆ. ಸೊ ನನ್ನನ್ನ ಕಾಯ್ತಾನೆ ಅಷ್ಟೇ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬಾ ದಿನ ಆಯ್ತು ವಿಡಿಯೋ ಮಾಡಿರ್ಲಿಲ್ಲ. ಸೊ ಕೆಲವೊಂದು ಬೇರೆ ತರ ವಿಡಿಯೋ ಮಾಡ್ತಾ ಇದ್ದೆ. ಸೊ ಯಾವ್ದೇ ರೀತಿ ಮಾತಾಡೋ ವಿಡಿಯೋ ಮಾಡಿರ್ಲಿಲ್ಲ. ಸೊ ರೀಸನ್ ಇಷ್ಟೇ, ಸ್ವಲ್ಪ ಬ್ಯುಸಿ ಇದ್ದೆ. ಮಕ್ಕಳ ಎಕ್ಸಾಮ್ ಟೈಮ್ ಅಲ್ವಾ, ಸೊ ಬ್ಯುಸಿ ಇದೆ. ಸೊ ಹಾಗಾಗಿ ಮಾಡಕ್ ಕೂಡ ಆಗಿರ್ಲಿಲ್ಲ. ಸೊ ವಾಚ್ ಅವರ್ ಕೂಡ ಬೇಕಲ್ವಾ, ಸೊ ಅದ್ರ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಇತ್ತು. ಸೊ ಮಾಡಕ್ಕಾಗಿಲ್ಲ. ಸೊ ಯಾಕಪ್ಪ ಇವತ್ತಿನ ಕಂಟೆಂಟ್ ಏನು ಅಂದ್ರೆ ತಮ್ಮನೇಲಿ ನೋಡಿದಾಗ ಗೊತ್ತಾಗಿರುತ್ತೆ. ಸೊ ಯಾಕಪ್ಪ ಈ ವಿಚಾರ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ. ತುಂಬಾನೇ ಅಂದ್ರೆ ಮನ್ಸಿಗೆ ತುಂಬಾನೇ ಬೇಜಾರಾಗಿದೆ. ಸೊ ಹಾಗಾಗಿ ವಿಡಿಯೋ ಮಾಡಲೇಬೇಕು ಇವತ್ತು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಿಂದ ಯಾರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಯಾರಿಗೆ ನಾನು ತಪ್ಪು ಮಾಡಿದೀನಿ ಅಂತ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನನ್ಗೆ ಅದ್ರ ಅವಶ್ಯಕತೆನೂ ಇಲ್ಲ. ಓಕೆನಾ? ಯಾಕಂದ್ರೆ ನಾನೊಂದು ವಿಡಿಯೋ ಮಾಡ್ಬೇಕು, ನನ್ನ ಪ್ರಾಮಾಣಿಕವಾಗಿ ಅರ್ಥ ಮಾಡ್ಕೊಳೋರು ಇದ್ದಾರೆ. ವಿಷಯ ಇಷ್ಟೇ, ಏನಿಲ್ಲ. ನಂಗೆ ಜೀವನ ಒಂಥರ ಪಾಠ ಕಲಿಸಿದ್ರೆ ಇನ್ನ ಯೂಟ್ಯೂಬ್ ಒಂಥರ ನಂಗೆ ಪಾಠ ಕಲಿಸ್ತು. ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಏನು ಯೂಟ್ಯೂಬ್ಗೆ ತುಂಬಾ ಹಳೇ ಎಕ್ಸ್ಪೀರಿಯನ್ಸ್ ಇರೋಳೇನಲ್ಲ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಹೊಸದಾಗಿ ಬಂದಿದ್ದು, ಹೊಸದಾಗಿ ಕೂಡ ವಿಡಿಯೋ ಆಗ್ತಾ ಇರೋದು, ಹೊಸದಾಗಿ ನಾನು ಏನೋ ಒಂದು ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗ್ಬೇಕು, ನಾನು ಏನೋ ಒಂದು ಅಚೀವ್ ಮಾಡ್ಬೇಕು, ಏನೋ ಸ್ವಾರ್ಥ ಇರುತ್ತಲ್ವಾ. ಯೂಟ್ಯೂಬ್ ಚಾನಲ್ಗೆ ಒಂದು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ನಾವು ಅಂತ ಹೇಳಿದ್ರೆ ಸ್ವಾರ್ಥ ಇಲ್ಲದೆ ಯಾರೂ ಬಂದಿರಲ್ಲ. ಅವ್ರವ್ರಿಗೆ ಗುರಿ ಇಟ್ಕೊಂಡೇ ಬಂದಿರ್ತಾರೆ. ನಾನು ಮುಂದಾಗ್ಬೇಕು, ನಾನು ಏನೋ ಸಾಧನೆ ಮಾಡ್ಬೇಕು ಅಂತಾನೆ ಬಂದಿರ್ತಾರೆ. ಯಾರು ಸ್ವಾರ್ಥ ಇಲ್ದಂಗೆ ಜೀವನ ಮಾಡ್ತಾ ಇರಲ್ಲ. ಫಸ್ಟ್ ನನ್ಗೂ ಸ್ವಾರ್ಥ ಇದೆ, ಇಲ್ಲ ಅಂತ ಎಲ್ಲ. ಇನ್ನು ಹಾಗೆ ಕೂಡ ಯಾಕೆ ಯೂಟ್ಯೂಬ್ ಬಂದೆ ಅಂತಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದ್ರ ಅವಶ್ಯಕತೆ ಈಗ ಹೇಳೋ ಅವಶ್ಯಕತೆ ಇಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಯೂಟ್ಯೂಬಲ್ಲಿ ಬಂದ್ಮೇಲೆ ನನ್ನ ಜೀವನದಲ್ಲೇ ಒಂದು ಕೆಲವೊಂದು ಕಹಿ ಘಟನೆಗಳನ್ನ ಮರೆಯೋಕ್ಕೋಸ್ಕರ ಕೂಡ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಹಾಗೆ ಕೂಡ ಯೂಟ್ಯೂಬ್ಗೆ ಬಂದ್ಮೇಲೆ ಸಹ ಒಂದು ತುಂಬಾನೇ ಕಹಿ ಘಟನೆಗಳು ನಡೀತಾ ಇರೋದು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೆಲವೊಬ್ರು ಏನಾಗುತ್ತೆ ಅಂತ ಹೇಳಿದ್ರೆ, ನಂಗೆ ಯಾವ್ದು ರೀತಿ ನಮ್ಮ ಮನಸ್ಥಿತಿ ಅಂತ ಹೇಳಿದ್ರೆ, ಸೊ ನಾನೊಬ್ಳೆ ಯೂಟ್ಯೂಬಲ್ಲಿ ತಿಳ್ಕೊಂಡ್ರೆ ಸಾಲದು. ನನ್ನ ಫ್ರೆಂಡ್ಸ್ ಆಗ್ಲಿ, ನನ್ನ ಜೊತೆಗಿರೋರಾಗ್ಲಿ, ಎಲ್ಲರೂ ಹೊಸ ಯೂಟ್ಯೂಬರ್ಸೇ ಆಗ್ಲಿ, ಹಳೆ ಯೂಟ್ಯೂಬರ್ಸೇ ಆಗ್ಲಿ ಹೇಳೋದು. ಸೊ ಅವರಿಗೂ ಕೂಡ ಒಂದು ಯೂಸ್ ಆಗ್ಲಿ, ಅವರು ಕೂಡ ಮುಂದುವರಿಬೇಕು, ನಮ್ಮಂಗೆ ಅವರು ಕೂಡ ಒಂದು ಏನೋ ಒಂದು ಗುರಿ ಇಟ್ಕೊಂಡು ಯೂಟ್ಯೂಬ್ ಬಂದಿರ್ತಾರೆ ಅಂತ ಹೇಳಿ ನಾನು ಒಂದು ಯೋಚನೆ ಮಾಡೋಳು. ಸೊ ಹಾಗಾಗಿ ಸೊ ನಾನಾಗಿನೇ ಏನು ನನ್ನ ಹೆಲ್ಪ್ ಬೇಕಾ ತಗೊಳ್ಳಿ, ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳಿ ಬಿಟ್ಟಿ ಸಲಹೆಗಳಂತೂ ಯಾರಿಗೂ ಕೊಟ್ಟಿಲ್ಲ ನಾನು ಇಷ್ಟು ದಿನ. ಓಕೆನಾ? ನನ್ನ ಯೂಟ್ಯೂಬ್ ನೋಡಿ ಏನೋ ಅವರಿಗೆ ಗೊತ್ತಿರೋರು ಆಗಿರ್ಬೋದು, ಗೊತ್ತಿಲ್ದೇನೆ ಯೂಟ್ಯೂಬ್ಗೆ ಬಂದು ಫ್ರೆಂಡ್ ಆಗಿರೋರು ಇರ್ಬೋದು. ಅವರು ಸೊ ಏನಾಯ್ತು ಅಂತ ಹೇಳಿದ್ರೆ, ವಿಷಯ ಇಷ್ಟೇ. ನಾನಾಗಿನೇ ಏನೋ ಅವ್ರ ಮೇಲ್ ಬಿದ್ದು ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ, ಹಾಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳಿಲ್ಲ. ಸೊ ಅವರಿಗೆ ನನ್ನಿಂದ ಏನೋ ಒಂದು ಹೆಲ್ಪ್ ಬೇಕು ಅಂತಂದಾಗ ಕೆಲವೊಬ್ರು ಯೂಟ್ಯೂಬಲ್ಲಿ ಏನ್ ಮಾಡಿದ್ದಾರೆ, ಸೊ ನನ್ನ ಒಂದು ಯೂಟ್ಯೂಬ್ ಬಗ್ಗೆ ಆಗಿರ್ಲಿ ಪ್ರತಿಯೊಂದು ಮಾಹಿತಿ ಕೇಳ್ಕೊಂಡಿದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ನನ್ಗೆ ಅವರಿಂದ ಏನು ಆಗ್ಬೇಕಾಗಿಲ್ಲ. ಓಕೆನಾ? ಯಾರಿಂದ ಯಾರಿಗೂ ಏನು ಆಗ್ಬೇಕಾಗಿಲ್ಲ. ಯಾರು ಏನ್ ಲೈಫಲ್ಲಿ ಶಾಶ್ವತ ಅಲ್ಲ. ಓಕೆನಾ? ನಮ್ಮ ಜೀವನೇ ಶಾಶ್ವತ ಅಲ್ಲ, ಇನ್ನು ಬೇರೆ ಯಾರು ಶಾಶ್ವತ ಹೇಳಿ ಅಲ್ವಾ? ಹಾಗೇನೆ ನಾನೇನ್ ಮೈ ಮೇಲೆ ಬಿದ್ದು ಅವರಿಗೆ ಇನ್ಫಾರ್ಮೇಶನ್ ಹೇಳ್ತೀನಿ, ಬನ್ನಿ ನಾನ್ ತಿಳಿದಂತಳು ಅಂತ ಏನು ನನಗೆ ಹೇಳಿಲ್ಲ. ಸೊ ಅವರೇ ಕೂಡ ಅದು ಮಾಡಿದ್ರೆ ಹೇಗೆ, ಇದು ಮಾಡಿದ್ರೆ ಹೇಗೆ, ನಿಮ್ಮ ಯೂಟ್ಯೂಬ್ ಚಾನಲ್ ಚೆನ್ನಾಗ್ ಬರ್ತಿದೆ, ನಿಮ್ಮ ವಿಡಿಯೋ ಚೆನ್ನಾಗ್ ಬರ್ತಿದೆ, ನಿಮ್ಮ ಲೈವ್ ಚೆನ್ನಾಗ್ ನಡ್ಕೊಂಡು ಹೋಗ್ತಾ ಇದ್ದೀರಾ, ಹಾಗೆ ಹೀಗೆ ಅಂತ ಹೇಳಿ ಹೇಗ್ ಮಾಡ್ತಿದ್ದೀರಾ, ಹೇಗ್ ಮಾಡ್ಬೇಕು, ನಂದು ಈ ತರ ಚಾನಲ್ ಓಪನ್ ಮಾಡ್ಕೊಂಡಿದೀನಿ, ಈ ತರ ಪ್ರಾಬ್ಲಮ್ ಆಗಿದೆ, ಹಾಗೆ ಹಾಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಹಾಗ್ ಮಾಡಿ ಹೀಗ್ ಮಾಡಿ ಎಲ್ಲ ಕೇಳ್ಕೊಂಡು ಕೆಲವೊಬ್ರು ನನ್ನಿಂದ ಸಪೋರ್ಟ್ ತಗೊಂಡ್ರು. ಸಪೋರ್ಟ್ ಕೊಟ್ಟಿದ್ಕೆ ನಂಗೆ ಬೇಜಾರಿಲ್ಲ. ಸಪೋರ್ಟ್ ತಗೊಂಡ ಮೇಲೆ
ನನಗೆ ಅವ್ರ ಕೃತಜ್ಞತೆ ಸಲ್ಲಿಸ್ತಾರೋ ಬಿಡ್ತಾರೋ ಅದನ್ನ ನಾನು ಯಾವ ಸ್ವಾರ್ಥ ಕೂಡ ಇಲ್ಲ. ಅದು ಅವ್ರ ಇಷ್ಟ. ಒಬ್ರಿಂದ ನಾನು ಎಲ್ಪ್ ತಗೊಂಡಿದ್ದೀನಿ, ಅವರಿಗೆ ನಾವು ಯಾವಾಗ್ಲೂ ಕೃತಜ್ಞತೆವಾಗಿರ್ಬೇಕು, ಅವ್ರಿಗೆ ಮನ್ಸಿಗೆ ಹರ್ಟ್ ಮಾಡಬಾರ್ದು ಅನ್ನೋದು ಅವರಲ್ಲಿ ಇರ್ಬೇಕು. ಆದ್ರೆ ಜನ ಹೇಗಪ್ಪ ಅಂತ ಹೇಳಿದ್ರೆ, ಸೊ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತಾರಲ್ಲ ಹಾಗೆ, ಅವ್ರ ಕೆಲ್ಸ ಆಗ್ಬೇಕು ಅಂತ ಹೇಳಿದ್ರೆ ಕತ್ತೆ ಕಾಲಿಡಿಯಕ್ಕೂ ರೆಡಿ ಆಗಿರ್ತಾರೆ. ಈಗಿನ ಜನನೇ ಹಾಗಾಗ್ಬಿಟ್ಟಿದೆ. ಆ ಅದೇ ರೀತಿ ಕತ್ತೆಗೆ ಕಾಲ್ ಹಿಡ್ಕೊಂಡಾಗ ಕೆಲ್ಸ ಮಾಡ್ಕೊಡೋದು ಗೊತ್ತು, ಜಾಡ್ಸಿ ಒದಿಯೋದು ಗೊತ್ತು. ಹಾಗಂತ ನಾನು ಅವ್ರಿಗೆ ನೋವು ಕೊಟ್ಟು ಏನ್ ಜಾಡ್ಸೋದಿಲ್ಲ. ಸೊ ಅವ್ರನ್ನ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು. ಇದರಿಂದ ಏನ್ ಅನ್ಕೊಂಡಿನಿ ಅಂದ್ರೆ, ಕೆಲವೊಬ್ರನ್ನ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು. ಸೊ ನಾನು ಎಲ್ರೂನು, ನನ್ ತಪ್ಪೇನಪ್ಪಾ ಅಂದ್ರೆ ಎಲ್ರು ಒಳ್ಳೇರು ಅಂತ ನಂಬು ಬಿಡೋ ಅಂತ ಗುಣ ನನ್ನಲ್ಲಿ, ಅದು ಕೆಟ್ಟು ಗುಣ ಹುಟ್ಟಿಂದನೇ ಬಂದ್ಬಿಟ್ಟಿದೆ ಅನ್ನೋ ಗೊತ್ತಿಲ್ಲ ನಂಗೆ. ಸೊ ನಾನು ಎಲ್ರೂನು ನಂಬ್ತೀನಿ, ಎಲ್ರೂನು ಪ್ರೀತಿ ಕಾಣ್ತೀನಿ. ಸೊ ಅದು ತಪ್ಪಂತ ನಾನು ಒಪ್ಕೊಳಲ್ಲ. ಯಾಕೆಂದ್ರೆ ಅದು ನಾನು ಬೆಳ್ದಿರೋ ಪರಿಸರನೇ ಹಾಗೆ, ನಾನು ಇರೋ ರೀತಿನೇ ಹಾಗೆ, ನಾನು ಮುಂದಿರೋ ರೀತಿನೇ ಹಾಗೆ. ನಾನು ಏನೋ ಸಪೋರ್ಟ್ ಮಾಡ್ತೀನಿ ಅಂತ ನಿಮ್ಗೆ ಬಂದಿಲ್ಲ, ನೀವಾಗಿನೇ ಸಪೋರ್ಟ್ ಕೇಳಿದ್ಕೆ ನಾನು ಮಾಡಿದ್ದೀನಿ. ಇವಾಗ ಏನೋ ಸ್ವಲ್ಪ ಗ್ರೋತ್ ಆಗಿದ್ದೀರಾ, ನನ್ನ ಟಿಪ್ಸ್ ಇಂದಾನೆ ನೀವು ಗ್ರೋತ್ ಆಗಿದ್ದೀರಾ ಅಂತ ಹೇಳಲ್ಲ. ಸೊ ನಿಮ್ಮ ಎಫರ್ಟ್ ಕೂಡ ಅದ್ರಲ್ಲಿ ಇರುತ್ತೆ. ಸೊ ಗ್ರೋತ್ ಆಗಿದ್ದೀರಾ, ಓಕೆ, ಒಪ್ಕೊಳ್ಳೋಣ. ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಚೆನ್ನಾಗಿ ನಡೀತಾ ಇರ್ಬೋದು, ಅದನ್ನು ಒಪ್ಕೊಳ್ಳೋಣ. ಈಗ ಆ ಚಾನಲ್ ಅಂತ ಹೇಳಿದ್ರೆ ನಾನ್ ನಿಮ್ಗೆ ಸಪೋರ್ಟ್ ಮಾಡಿದೀನಿ, ಇನ್ಫಾರ್ಮೇಶನ್ ಹೇಳಿದೀನಿ ಅಂದ್ರೆ ನಾನು 24 ಗಂಟೆ ನಿಮಗೆ ಬಂದು ಸಪೋರ್ಟ್ ಮಾಡಕ್ ಆಗಲ್ಲ. ಓಕೆನಾ? ನನಗೆ ನನ್ನದೇ ಆದಂತಹ ಒಂದು ಪರ್ಸನಲ್ ಲೈಫ್ ಇದೆ, ಎಲ್ರಿಗೂ ಇದೆ, ನಿಮ್ಗೂ ಇದೆ, ನನ್ಗೂ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ನೀವು ಆ ರೀತಿ ಬರ್ತಾ ಇಲ್ಲ, ಈ ರೀತಿ ಸಪೋರ್ಟ್ ಮಾಡ್ತಿಲ್ಲ, ಆಗ ಹೇಳಿದ್ರಿ ಈಗ ಹೇಳಿದ್ರಿ, ಲೈವ್ ಮಾಡ್ಕೋತಾ ಕುತ್ಕೊಂತೀನಿ. ನಾನು ಮಾಡ್ತೀನಿ, ನೀನ್ ಮಾಡಲ್ವೇನೆ, ನಾವು ಬರಲ್ವೇನೆ ಅಂತ ಕ್ರಾಸ್ ಕ್ವಶನ್ ಕೇಳ್ಬೋದು. ಸೊ ಲೈವ್ ಮಾಡ್ತೀನಿ, ಇಲ್ಲ ಅಂತ ಇಲ್ಲ. ನನ್ನ ಸ್ವಾರ್ಥಕ್ಕೆ ಮಾಡ್ತೀನಿ. ನನಗೆ WHO ಬೇಕು, ನಾನು ಮಾಡ್ತೀನಿ. ನನಗೆ ಪ್ರಾಮಾಣಿಕವಾಗಿ ಸಪೋರ್ಟ್ ಮಾಡೋರು ಬರ್ತಾರೆ, ಸಪೋರ್ಟ್ ಮಾಡಿ ಹೋಗ್ತಾರೆ. ನನ್ನ ಲೈವ್ ಕೂಡ ಚೆನ್ನಾಗಿ ನಡೀತಾ ಇದೆ. ಸೊ ನನ್ ಯಾವುದೇ ಪ್ರಾಬ್ಲಮ್ ಮಾಡ್ಕೊಂಡಿಲ್ಲ, ನಾನು ಮಾಡ್ಕೊಳೋದು ಇಲ್ಲ. ಹಾಗಂತ ನಾನು ಬೇರೆ ಲೈವ್, ನೀವ್ಯಾಕೆ ಲೈವ್ ಮಾಡ್ತೀರಾ, ಲೈವ್ ಮಾಡ್ತೀರಾ ಅಂತ ಹೇಳಿ ನಾನು ಯಾರಿಗೂ ಕಂಡೀಷನ್ ಆಗ್ತಿಲ್ಲ. ಅವ್ರವ್ರ ಪರ್ಸನಲ್, ಅವ್ರವ್ರ ಕೆಲಸ ಅವ್ರಿಗೆ ಬಿಟ್ಟಿದ್ದು. ನೀವು ಲೈವ್ ಮಾಡ್ತೀರಾ, ನಾನ್ ಬರ್ತೀನಿ ಅಂತ ಏನಾದ್ರು ಅಗ್ರಿಮೆಂಟ್ ಬರ್ಕೊಟ್ಟಿದೀನ? ಇಲ್ಲ ತಾನೆ. ಸೊ ನಂಗೆ ಆದ್ರೆ ಬರ್ತೀನಿ. ಈ ಸಿಚುವೇಶನ್ ಅರ್ಥ ಮಾಡ್ಕೊಂಡಿರೋರು. ಸೊ ಶ್ವೇತಾ ಬಿಸಿ ಇರ್ತಾಳೆ, ಶ್ವೇತಂಗೆ ಆದ ಒಂದು ಲೈಫ್ ಇದೆ, ಅವಳಿಗೆ ಅಂತಲ್ಲ ಬೇರೆಯವ್ರಿಗೆ ಆದ ಅಂತ ಅವ್ರ ಲೈಫ್ ಇದೆ, ವರ್ಕ್ ಇರುತ್ತೆ. ಒಬ್ಳು ಹೆಣ್ಮಕ್ಳು ಒಂದು ಯೂಟ್ಯೂಬ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಎಷ್ಟು ಟೈಮ್ ಬೇಕು. ಅವ್ರೇನ್ ಬೇರೆ ಏನು ಕೆಲಸ ಇಲ್ದಂಗೆ ಫೋನ್ ಹಿಡ್ಕೊಂಡು ಯೂಟ್ಯೂಬ್ ಹಿಡ್ಕೊಂಡು ಏನ್ ಕುತ್ಕೊಂಡಿರಲ್ಲ, ಫೋನ್ ಹಿಡ್ಕೊಂಡು ಕುಂತಿರಲ್ಲ. ಅವ್ರದೇ ಆದ ಒಂದು ಫ್ರೀ ಟೈಮ್ ಅಲ್ಲಿ ಮಾಡ್ಕೊಂಡಿರ್ತಾರೆ. ಯಾರಿಗೂ ಏನ್ ಅಗ್ರಿಮೆಂಟ್ ಬರ್ಕೊಟ್ಟಿರಲ್ಲ. ಬರ್ತೀನಿ, ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡಿದೀನಿ, ಕೆಲವೊಂದು ಇನ್ಫಾರ್ಮೇಶನ್ ಹೇಳಿದೀನಿ, ನೀವು ಕೊನೆವರೆಗೂ ನಿಮ್ ಜೊತೆನೇ ಇರ್ತೀನಿ ಅಂತ ಏನು ಹೇಳಿರಲ್ಲ. ಸೊ ಫ್ರೀ ಟೈಮ್ ಅಲ್ಲಿ ಅವ್ರಿಗಾದ್ರು, ನಾನು ನನ್ಗೆ ಅಂತ ಹೇಳ್ತಾ ಇಲ್ಲ, ಯಾರಿಗಾದ್ರೂ ಪ್ರೆಷರ್ ಹಾಕಕ್ ಹೋಗ್ಬೇಡಿ, ದಯವಿಟ್ಟು ಹಾಕಕ್ ಹೋಗ್ಬೇಡಿ. ಅವರಿಗೆ ಆದಂತಹ ಅವರ ಒಂದು ಲೈಫ್ ಇರುತ್ತೆ. ಹಾಗಂತ ಅವ್ರದೇ ಬಂದ ಮೇಲೆ, ಒಂದು ಗ್ರೋ ಆದ್ಮೇಲೆ ಅವ್ರದೇ ಒಂದು ಗ್ರೂಪ್ ಮಾಡ್ಕೊಂಡು, ಅವರೇ ಮಾಡಿದ್ದೇ ರೀತಿ, ಅವ್ರು ಅಂದಿದ್ದೇ ರೀತಿ, ಹಿಂದಿಂದ ಒಂದ್ ಮಾತಾಡೋದು, ಮುಂದಿಂದ ಒಂದ್ ಮಾತಾಡೋದು, ಅವಶ್ಯಕತೆ ಇದ್ದಾಗ ಪ್ರೀತಿಯಿಂದ ಮೇಲಿಟ್ಟು ಮಾತಾಡೋದು, ಅವ್ರ ಅವಶ್ಯಕತೆ ಮುಗಿದು ಅವ್ರು ಏನೋ ಒಂದು ಗ್ರೋತ್ ಆಗ್ತಿದಾರೆ ಅಂದ್ರೆ ಅವ್ರನ್ನ ದೂರ ಮಾಡೋದು, ಆ ರೀತಿ ಮಾಡಕ್ ಹೋಗ್ಬೇಡಿ ಯಾರಿಗೂ. ನಾನೇನ್ 24 ಗಂಟೆ ನನ್ ಜೊತೆ ಕುತ್ಕೊಂಡ್ ಮಾತಾಡಿ ಅಂತ ಹೇಳ್ತಿಲ್ಲ. ಸೊ ನೀವು ನನ್ಗೆ ಮುಂದೆ ಬಂದು ನನ್ನ ಮಾತಾಡ್ಸ್ಲಿಲ್ಲದ್ರು ಪರವಾಗಿಲ್ಲ, ನಂಗೆ ಒಳ್ಳೇದ್ ಬಯಸ್ಲಿಲ್ಲದ್ರು ಪರವಾಗಿಲ್ಲ, ನನ್ನ ಲೈವಿಗೆ ಬರ್ಲಿಲ್ಲದ್ರು ಪರವಾಗಿಲ್ಲ, ನನ್ನ ಯೂಟ್ಯೂಬ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ಲಿಲ್ಲದ್ರು ಪರವಾಗಿಲ್ಲ. ಸೊ ಇಲ್ಲಿಂದ ಮಾತ್ರ ನಂಗೆ ಮಾತಾಡ್ಬೇಡಿ. ಮಾತಾಡ್ತಾ ಇದ್ದೀರಾ ಕೆಲವೊಬ್ರು. ಸೊ ಅದಕ್ಕೆ ನಾನು ಈ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಮಾಡಬಾರ್ದು ಅನ್ಕೊಂಡೆ, ಮಾಡ್ತಿದ್ದೀನಿ. ಸೊ ಯಾರಿಗ ಅರ್ಥ ಆಗುತ್ತೋ ಬಿಡ್ತಿರೋ ಗೊತ್ತಿಲ್ಲ. ಸೊ ನೀವು ಬಂದಿದ್ದೀರಾ, ಬೆಳಿತಿದ್ದೀರಾ, ನಿಮ್ಗೆ ಯೂಸ್ ಆಗ್ತಿದೇನಾ, ಚೆನ್ನಾಗಿ ನಡ್ಕೊಂಡು ಹೋಗ್ತಿದೇನಾ, ನಿಮ್ಮ ವಿಡಿಯೋ ಕಡೆ, ನಿಮ್ಮ ಫ್ರೆಂಡ್ಸ್ ಕಡೆ, ನಿಮ್ಮ ಲೈವ್ ಕಡೆ, ನಿಮ್ಮವ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಅದು ಬಿಟ್ಟು ನನ್ನ ವಿಚಾರ ಏನಕ್ಕೆ ಬೇಕು ನಿಮ್ಗೆ ಹೇಳಿ? ಮಾತಾಡಿದ್ರೆ ಜಗಳ ತುಂಬಾನೇ ಆಗುತ್ತೆ. ನಾನು ಮಾತಾಡಕ್ ಹೋಗಲ್ಲ, ನಾನು ಕೇಳ್ಕೊಳೋದಿಷ್ಟೇ, ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ದಯವಿಟ್ಟು ನನ್ನನ್ನ ಯಾವುದೇ ರೀತಿ ನನ್ನ ಮನ್ಸಿಗೆ ಬೇಜಾರ್ ಮಾಡಕ್ ಹೋಗ್ಬೇಡಿ. ನೀವು ಚೆನ್ನಾಗಿರ್ತೀರಾ, ಚೆನ್ನಾಗಿರಿ. ಸೊ ಒಂದೊಂದ್ಸತಿ ಅನ್ಸ್ಬಿಡುತ್ತೆ, ಯಾರಿಗೂ ಹೆಲ್ಪ್ ಮಾಡಬಾರ್ದಪ್ಪ, ಯಾರಿಗೂ ಹೆಲ್ಪ್ ಮಾಡಬಾರ್ದು, ನಾನು ಯಾರಿಗೂ ಒಳ್ಳೆ ತಂದಲ್ಲಿ ಇರಬಾರ್ದು ಅಂತ ಅನ್ಸ್ಬಿಡುತ್ತೆ. ಆದ್ರೂ ಅದು ಏನಂದ್ರೆ, ಅದೇ ಹೇಳ್ತೀನಲ್ಲ, ಲೈಫ್ ಸ್ಟೈಲೇ ನನ್ನ ನಡ್ಕೊಂಡು ಹೋಗಿದೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನ ಹೆಲ್ಪ್ ತಗೊಂಡಿದ್ದಾರೆ ಅಂತ ಅಲ್ಲ, ಮುಂದೆ ಏನಾದ್ರೂ ನನ್ ಯಾರಿಗಾದ್ರೂ ಹೆಲ್ಪ್ ಬೇಕು ಅಂತ ತಗೊಂಡ್ರು ಕೂಡ ಯಾರು ಕೂಡ ನನ್ನ ಮನ್ಸಿಗೆ ಹರ್ಟ್ ಮಾಡಕ್ ಹೋಗ್ಬೇಡಿ. ನಿಮಗ್ ನನ್ನಿಂದ ಏನಾದ್ರೂ ಹೆಲ್ಪ್ ಬೇಕಾ ಕೇಳಿ, ಮಾಡ್ತೀನಿ. ಹೆಲ್ಪ್ ತಗೊಂಡ್ಮೇಲೆ ನೀವು ನನ್ನ ಜೊತೆ ಇರ್ಬೇಕು, ನನ್ನನ್ನು ಎತ್ಕೊಂಡು ಕುಣಿಬೇಕು, ಕುಣಿದಾಡ್ಬೇಕು, ಮೆರೆಸಾಡ್ಬೇಕು ಅಂತ ಏನ್ ನಂಗಿಲ್ಲ.
ಸೊ ನಿಮ್ಗೆ ಎಲ್ ಬೇಕಾ ತಗೊಂಡ್ರ ಓಕೆ ಬಿಡಿ, ನಿಮ್ಗೆ ಒಳ್ಳೇದಾಯ್ತಾ ಅಷ್ಟು ಸಾಕು. ಅದು ಬಿಟ್ಟು ನಂಗೆ ಹಿಂದಿಂದ ಮಾತಾಡೋದು ಮುಂದಿಂದ ಮಾತಾಡೋದು ಇಷ್ಟ ಆಗಲ್ಲ. ನನ್ನ ಬಗ್ಗೆ ಇನ್ನೊಬ್ರ ಹತ್ರ ಏನನ್ನು ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ. ನಾನಾಗಿನ ಯಾರ ಫ್ರೆಂಡ್ಶಿಪ್ ಬಯಸಲ್ಲ. ನಂಗೆ ಆನೆಸ್ಟ್ ಆಗಿರೋರು ಒಬ್ಬ ವ್ಯಕ್ತಿ ಇದ್ರೆ ಸಾಕು. ನನ್ನ ವಿಡಿಯೋ ಆಗ್ಲಿ ಯೂಟ್ಯೂಬ್ ಆಗ್ಲಿ ನನ್ನ ಸಪೋರ್ಟ್ ಮಾಡಕ್ಕೆ, ನೀನು ಒಳ್ಳೇದು ಕೆಟ್ಟದು ಅಂತ ಹೇಳಕ್ಕೆ ಆನೆಸ್ಟ್ ಆಗಿ ಒಬ್ಬ ವ್ಯಕ್ತಿ ಇದ್ರೆ ಸಾಕು ನಂಗೆ ಯೂಟ್ಯೂಬ್ ಅಲ್ಲಿ ನಂಗೆ ಸಪೋರ್ಟ್ ಮಾಡಕ್ಕೆ. ಸೊ ನಾನು ಅಷ್ಟೇ ಬಯಸೋದು. ಎಲ್ರು ಆದಷ್ಟು ಆನೆಸ್ಟ್ ಆಗಿರೋದ್ ಕಲೀರಿ. ಪ್ರಾಮಾಣಿಕವಾಗಿರಿ. ಇರೋದೊಂದಿನ ಹೋಗೋದೊಂದಿನ. ಯೂಟ್ಯೂಬ್ ಏನ್ ಪರ್ಮನೆಂಟ್ ಏನಲ್ಲ. ನಾನು ಇದರಿಂದ ಜೀವನ ಏನ್ ಮಾಡ್ಬೇಕಾಗಿಲ್ಲ. ಯೂಟ್ಯೂಬ್ ಇಲ್ದಂಗೆ ನಂಗೆ ಜೀವನ ನಡೀತಾ ಇದೆ. ಯೂಟ್ಯೂಬ್ ಇಲ್ದಂಗೆ ಜೀವನ ಮಾಡ್ತಿದೀನಿ. ಯೂಟ್ಯೂಬ್ ಇಂದನೇ ಏನು ನನ್ ಜೀವನ ಸಾಗಿಸ್ಬೇಕಾಗಿಲ್ಲ. ಯೂಟ್ಯೂಬ್ ಇಂದನೇ ಲೈಫ್ ನಡೀತಾ ಇಲ್ಲ ನಂಗೆ. ಓಕೆನಾ? ನಂದು ಹೇಗೋ ಲೈಫ್ ನಡೀತಾ ಇದೆ, ನಾನು ಚೆನ್ನಾಗ್ ಕೂಡ ಇದ್ದೀನಿ ಜೀವನದಲ್ಲಿ. ಅದು ಬಿಟ್ಟು ನಾನು ಹೇಳೋದಿಷ್ಟೇ, ನಂಗೆ ಅಂತಲ್ಲ, ಪ್ರತಿಯೊಬ್ರು ಯಾರಿಂದನಾದ್ರೂ ಯಾರ ಹತ್ರನಾದ್ರೂ ಎಲ್ಪ್ ತಗೊಂಡ್ರೆ ಸೊ ಅವರಿಗೆ ನಿಮ್ಮಿಂದ ಕೃತಜ್ಞತೆ ಸಲ್ಸಕ್ಕಾದ್ರೆ ಸಲ್ಸಿ. ಕೊನೆವರೆಗೂ ಅವ್ರ ಜೊತೆ ಪ್ರಾಮಾಣಿಕವಾಗಿ ಫ್ರೆಂಡ್ಶಿಪ್ ಅಲ್ಲಿ ಇರೋದಿದ್ರೆ ಇರಿ. ಇಲ್ಲ ಅಂದ್ರೆ ಬಿಟ್ಬಿಡಿ. ಹಿಂದೆ ಒಂದ್ ಮಾತಾಡೋದು, ಮುಂದೆ ಒಂದ್ ಮಾತಾಡೋದು, ಬೇರೆ ಇನ್ನೊಬ್ರು ಯಾರೋ ಸಿಕ್ಕರು ಬಂದಾಗ ಅಂತ ಎಂದು ಅವ್ರನ್ನ ಕಡೆಗಣಿಸ್ ಮಾತಾಡೋದು, ಅದನ್ನ ಮಾಡಕ್ ಹೋಗ್ಬೇಡಿ. ಅದ್ ನಿಮಗ್ ಚೆನ್ನಾಗ್ ಅನ್ಸ್ಬೋದು ನೀವ್ ಮಾಡ್ತಾ ಇರೋದು. ಆದ್ರೆ ಅದನ್ನ ಫೇಸ್ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆ ತುಂಬಾನೇ ಹರ್ಟ್ ಆಗುತ್ತೆ. ನಂಗೆ ನಂದೇ ಆದಂತಹ ಲೈಫ್ ಸ್ಟೈಲ್ ಇದೆ. ನನ್ ಮನೇಲಿ ಸುಮ್ನೆ ಕೂತಿರಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ರು ಕೂಡ ನಾನು ಮಲ್ಗೋದ್ ರಾತ್ರಿ 12 ಗಂಟೆಗೆ. ಅಲ್ಲಿವರೆಗೂ ಏನ್ ನಾನು ಫ್ರೀ ಇರಲ್ಲ. ಓಕೆನಾ? ನನ್ನ ಕೆಲಸ ಮಗಳದಾಗಿರ್ಬೋದು, ಮನೆಯದಾಗಿರ್ಬೋದು ಎಲ್ಲಾ ವರ್ಕ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೂ ಸಹ ಇತ್ತೀಚೆಗೆ ಎಕ್ಸಾಮ್ ಇರೋದ್ರಿಂದ ಟೈಮ್ ಸಿಗ್ತಾ ಇಲ್ಲ. ಸೊ ನೋಡ್ತಿರ್ಬೋದು ನಾನು ವಿಡಿಯೋ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ನಾನು ಮಕ್ಕಳು ಮೊದಲು ನನಗೆ ಯೂಟ್ಯೂಬ್ಗಿನ್ನ ಮೊದಲು ನನ್ನ ಫ್ಯಾಮಿಲಿ ಟೈಮ್ ಕೊಡ್ಬೇಕು. ನಾನು ಕೊಡ್ತಾ ಇದ್ದೀನಿ. ಹಾಗೇನೆ ನಂಗೆ ಸಪೋರ್ಟ್ ಮಾಡ್ತಾರೆ. ನಂಗೆ ಯೂಟ್ಯೂಬ್ ಕೂಡ ಹಾಗೇನೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಅರ್ಧಬರ್ಧಕ್ಕೆಲ್ಲ ಬಿಟ್ಟು ಹೋಗಳಲ್ಲ. ನಾನು ಯಾವ ಕೆಲಸ ಮಾಡಿದ್ರು ಸೊ ಪೂರ್ತಿಯಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ಲೈವ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬಾ ಜನ ಬಂದು ನಾನು ಒಳ್ಳೆ ರೀತಿಯಲ್ಲಿ ನನ್ನ ಸಪೋರ್ಟ್ ಮಾಡ್ತಿದ್ದಾರೆ, ಅಷ್ಟೇ ಕೂಡ ಇಷ್ಟಪಡ್ತಿದ್ದಾರೆ. ನಂಗೆ ತುಂಬಾ ಖುಷಿ ಆಗುತ್ತೆ. ಕೆಲವೊಂದ್ ಟೈಮ್ ಅವ್ರ ಲೈವಿಗೆ ಹೋದಾಗೂ ನನ್ನನ್ನ ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂತ ಜನ. ನಂಗೆ ನನ್ನ ಲೈಫಲ್ಲಿ ಇಷ್ಟು ನಾನು ಸಿಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಒಳ್ಳೊಳ್ಳೆ ಜನ ಸಿಗ್ತಾರೆ ಕೆಲವೊಬ್ರು ಅಂತ. ಸೊ ತುಂಬಾ ಚೆನ್ನಾಗಿ ಇಷ್ಟ ಆಗ್ತಿದ್ರ ಎಲ್ರು ಕೂಡ. ನಾನು ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಹಾಗೆ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ನನ್ನನ್ನು ಕೆಟ್ಟೋಳಾಗಕ್ ಮಾತ್ರ ಬಿಡ್ಬೇಡಿ. ಕೆಲವೊಬ್ರು ನಾನು ಆಗೋದಿಲ್ಲ ಬಿಡಿ, ನೀವ್ ಏನೇ ಮಾಡಿದ್ರು ನನ್ನ ತಲೆ ಕೆಡ್ಸ್ಕೊಳಲ್ಲ. ಸೊ ಗೊತ್ತಾಗುತ್ತೆ ಅಷ್ಟೇ ಯಾರನ್ನ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು. ಸೊ ಕೆಲವೊಬ್ರು ನನ್ಗೆ ಒಂದ್ 4-5 ದಿನದಿಂದ ಅಂತೂ ತುಂಬಾ ಬೇಜಾರಾಗಿದೆ. ಲೈವಲ್ಲಿ ಕೂಡ ನನ್ನ ಫ್ರೆಂಡ್ಸು ನನ್ನ ಸಿಸ್ಟರ್ ಕೇಳ್ತಿದ್ರೆ ಯಾಕೆ ಸಿಸ್ಟರ್ ಬೇಜಾರಲ್ಲಿ ಇದ್ದೀರಾ ಅಂತ ಹೇಳಿ. ಕೆಲವೊಂದು ಹೇಗಾಗುತ್ತೆ ಕೆಲವೊಬ್ರು ಅಂತ ಹೇಳಿದ್ರೆ, ಮಾತೇನೋ ಬಾಯಲ್ಲಿ ಆಡ್ಬಿಡ್ತಾರೆ, ಆದ್ರೆ ಮನ್ಸಿಗೆ ಅದೆಷ್ಟು ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಮಾತಾಡೋದಷ್ಟೇ, ಎಲ್ರಿಗೂ ಮಾತಾಡಕ್ ಬರುತ್ತೆ, ಆದ್ರೆ ಇನ್ನೊಬ್ರು ಭಾವನೆಗಳ ಜೊತೆ ಆಟಾಡಕ್ ಹೋಗ್ಬೇಡಿ. ಇಷ್ಟೇ ನಾನು ಹೇಳೋದು. ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಬೇರೆಯವರು. ಸೊ ಇಷ್ಟೇ. ನೀವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ, ಯಾರಿಂದನೂ ಏನು ಅಪೇಕ್ಷೆ ಮಾಡಕ್ ಹೋಗ್ಬೇಡಿ. ಯಾರು ಏನ್ ಶಾಶ್ವತ ಅಲ್ಲ. ನೀವೊಂದ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀರಾ, ವಿಡಿಯೋ ಕಡೆ ಕಾನ್ಸಂಟ್ರೇಷನ್ ಮಾಡಿ, ಒಂದು ಗ್ರೋ ಆಗೋ ಕಡೆ ಕಾನ್ಸಂಟ್ರೇಷನ್ ಮಾಡಿ, ಒಳ್ಳೆ ಥಿಂಕ್ ಮಾಡಿ, ಒಳ್ಳೆ ಜನನ್ ಸಂಪಾದಿಸೋದು ನೋಡಿ. ಕೆಟ್ಟವರಾಗಕ್ಕೆ ತುಂಬಾ ದಿನ ಇದೆಯಲ್ಲ. ಕೆಟ್ಟವರಾಗಕ್ಕೆ ಒಂದು ಕ್ಷಣದಲ್ಲಾಗ್ಬೋದು. ಒಳ್ಳೇದು ಅನ್ಸ್ಕೊಳಕ್ಕೆ ತುಂಬಾ ದಿನ ಬೇಕು. ಸೊ ನನ್ನನ್ನಂತೂ ಗೊತ್ತಿಲ್ದರ ಹತ್ರ ಕೆಟ್ಟಳಾಗಿ ಪ್ರತಿಬಿಂಬಿಸಕ್ ಹೋಗ್ಬೇಡಿ. ಓಕೆನಾ? ಇಷ್ಟೇ ಹೇಳಿ ಏನೋ ಶೇರ್ ಮಾಡ್ಕೋಬೇಕು ಅಂತ ಅನ್ಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಎಲ್ರಿಗೂ ಹೇಳೋದಿಷ್ಟೇ, ಯಾರ ಮನ್ಸಿಗೂ ಹರ್ಟ್ ಮಾಡಕ್ ಹೋಗ್ಬೇಡಿ. ಯಾರ ಭಾವನೆಗಳ ಜೊತೆ ಮಾತಾಡಕ್ ಹೋಗ್ಬೇಡಿ. ಯಾರ ಲೈಫ್ ಸ್ಟೈಲ್ ಬಗ್ಗೆನೂ ನೀವು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಓಕೆನಾ? ಇಷ್ಟೇ ಹೇಳೋದು. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ, ಒಬ್ರಿಗೊಬ್ರು ಚೆನ್ನಾಗಿರಿ, ಒಬ್ರಿಗೊಬ್ರು ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಸಹಾಯ ಸಪೋರ್ಟ್ ಇಂದಾನೆ ನಾವೆಲ್ಲರೂ ಮುಂದೆ ಹೋಗಕ್ಕಾಗೋದು. ನಾವು ದೊಡ್ಡ ಯೂಟ್ಯೂಬರ್ಸ್ ಅಲ್ಲ, ಹೇಳ್ತಿದ್ದೀನಿ. ಸುಮ್ಮನೆ ಜಗಳ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡಿ ಯಾರ ಹತ್ರನು. ನಾನ್ ಜಗಳ ಮಾಡಲ್ಲ. ನಾನು ಏನೇ ಹಿಂದೆ ಮಾತಾಡ್ಕೊಂಡ್ಲಿ ಮುಂದೆ ಮಾತಾಡ್ಕೊಂಡ್ಲಿ ನಾನ್ ಜಗಳ ಮಾಡಕ್ ಇಷ್ಟ ಇಲ್ಲ. ನಾನ್ ಮಾಡೋಕ್ಕೂ ಹೋಗೋದಿಲ್ಲ. ಅದ್ರ ಅವಶ್ಯಕತೆನೂ ನಂಗಿಲ್ಲ. ಓಕೆನಾ? ನಾನ್ ಬೇರೆಯವ್ರಿಗೆ ಹೇಳೋದಿಷ್ಟೇ, ಚೆನ್ನಾಗಿ ಮಾಡ್ಕೊಂಡು ಹೋಗಿ, ವಿಡಿಯೋ ಮಾಡಿ, ಕಾನ್ಸಂಟ್ರೇಷನ್ ಮಾಡಿ. ನೀವು ಏನ್ ಗುರಿ ಕಡೆ ಇಟ್ಕೊಂಡು ಬಂದಿದ್ದೀರಾ ಯೂಟ್ಯೂಬ್ಗೆ, ಅದನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಏನ್ ಕಮೆಂಟ್ ಆಗ್ತಿರೋ ಗೊತ್ತಿಲ್ಲ. ಸೊ ನನ್ನ ಚಾನಲ್ಗೆ ಏನಾದ್ರೂ ಸಬ್ಸ್ಕ್ರೈಬ್ ಆಗ್ಬೇಕು ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಆಗಿ.
ಈ ವಿಡಿಯೋಗೆ ಏನಾದರೂ ಅನಿಸಿಕೆ ಹೇಳ್ಬೇಕು ಅಂತ ಅನಿಸಿದರೆ ಹೇಳಿ. ಸೊ ಇಷ್ಟೇ ಇರೋದು, ಮ್ಯಾಟ್ರ್ ಇನ್ನೇನಿಲ್ಲ. ಸೊ ನೆಕ್ಸ್ಟ್ ವಿಷಯದಲ್ಲಿ ನೆಕ್ಸ್ಟ್ ಸಿಗೋಣ.